ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ದ್ವಾದಶ ರಾಶಿಗಳಲ್ಲಿ ವೃಷಭ ರಾಶಿಯು 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಭೂಮಿಯ ಚಿಹ್ನೆಯನ್ನ ಹೊಂದಿರುವ ಈ ರಾಶಿಯವರು ಸಾಮಾನ್ಯವಾಗಿ ಪ್ರಾಮಾಣಿಕರು ಮತ್ತು ಮೊಂಡು ಸ್ವಭಾವದವರು, ಸಹನಶೀಲರು, ವೈಯಕ್ತಿಕ ಸಂಬಂಧಗಳಲ್ಲಿ ಪ್ರಾಮಾಣಿಕತೆಯನ್ನು ಬಯಸುವ ಸಭ್ಯ ವ್ಯಕ್ತಿಗಳಾಗಿರ್ತಾರೆ. ವಿಶ್ವಾಸಾರ್ಹ ವ್ಯಕ್ತಿಗಳಾದ ಇವರ ವ್ಯಕ್ತಿತ್ವ ಹಾಗೂ ಕುಂಡಲಿಯ ಭವಿಷ್ಯವು ವಿಭಿನ್ನತೆಯನ್ನ ಪಡೆದುಕೊಂಡಿದೆ. ನೀವು ವೃಷಭ ರಾಶಿಯವರು ಅಥವಾ ನಿಮ್ಮವರು ವೃಷಭ ರಾಶಿಯವರಾಗಿದ್ದರೆ ಅವರ ಗುಣಲಕ್ಷಣಗಳೇನು ಮತ್ತು ವ್ಯಕ್ತಿತ್ವ ವಿಶೇಷತೆ ಏನು ಎಂಬುದನ್ನ ನೋಡೋಣ ಬನ್ನಿ. ಭೂಮಿಯಂತೆ ಸ್ಥಿರ, ಪರ್ವತದಂತೆ ಅಚಲ ತಾಳ್ಮೆ, ಎಲ್ಲವನ್ನ ಗೆಲ್ಲುವ ಸೌಂದರ್ಯ ಮತ್ತು ಐಷಾರಾಮಿ ಜೀವನದ ಆರಾಧಕರಾದ, ಹೊರಗಿನಿಂದ ನೋಡಲು ಮೌನಿ ಮತ್ತು ಹಠಮಾರಿಗಳಂತೆ ಕಂಡರೂ ತಮ್ಮವರನ್ನ ಜವಾಬ್ದಾರಿಯಿಂದ ನೋಡುವ ವ್ಯಕ್ತಿಗಳೇ ವೃಷಭ ರಾಶಿಯವರು. ಜ್ಯೋತಿಷ್ಯ ಚಕ್ರದ 2ನೇ ರಾಶಿ ಪ್ರೀತಿ, ಸೌಂದರ್ಯದ ಕಾರಕನಾಗಿ ಶುಕ್ರನ ಆಡಳಿತಕ್ಕೆ ಒಳಪಟ್ಟಿರುವ ಈ ವ್ಯಕ್ತಿತ್ವದೊಳಗೆ ಅದೆಷ್ಟು ರಹಸ್ಯಗಳಿವೆ, ಅದೆಷ್ಟು ಗುಪ್ತ ಸತ್ಯಗಳಿವೆ. ನೀವು ವೃಷಭ ರಾಶಿಯವರಾಗಿದ್ರೆ ತಪ್ಪದೆ ಪೂರ್ತಿ ವಿಡಿಯೋ ನೋಡಿ ಜೈ ಶುಕ್ರದೇವ ಎಂದು ಕಾಮೆಂಟ್ ಮಾಡಿ. ಸ್ನೇಹಿತರೆ, ರಾಶಿ ಚಕ್ರದಲ್ಲೇ ಅತ್ಯಂತ ಸ್ಥಿರ ಮತ್ತು ಭರವಸೆಯ ರಾಶಿಯಾದ ವೃಷಭ ರಾಶಿಯ ಬಗ್ಗೆ ಇಂದು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವೃಷಭ ರಾಶಿಯ ಚಿಹ್ನೆ ಗೂಳಿ, ಅಂದ್ರೆ ವೃಷಭ ಇದು ಕೇವಲ ಒಂದು ಚಿಹ್ನೆಯಲ್ಲ. ವೃಷಭ ರಾಶಿಯವರ ವ್ಯಕ್ತಿತ್ವದ ಸಂಪೂರ್ಣ ಪ್ರತಿಬಿಂಬ ಗೂಳಿಯಂತೆ. ಅವರು ಶಾಂತ, ಸಹನಮಯಿ ಮತ್ತು ಶಕ್ತಿಶಾಲಿಗಳು. ಅವರನ್ನ ಒಮ್ಮೆ ಕೆಣಕಿದ್ರೆ ಅವರ ಕೋಪವನ್ನ ತಡೆಯೋದು ಅಸಾಧ್ಯ. ಅವರು ಯಾವುದೇ ಕೆಲಸವನ್ನ ನಿಧಾನವಾಗಿ ಆದರೆ ಅಚ್ಚುಕಟ್ಟಾಗಿ ಮತ್ತು ಪರಿಪೂರ್ಣವಾಗಿ ಮಾಡಲು ಇಷ್ಟಪಡ್ತಾರೆ. ಅವರಲ್ಲಿರುವ ಸ್ಥಿರತೆ ಮತ್ತು ದೃಢತೆ ಅವರನ್ನ ಅತ್ಯಂತ ನಂಬಿಕಸ್ಥರನ್ನಾಗಿ ಮಾಡುತ್ತದೆ. ಇವರ ತಪ್ಪಿಲ್ಲದೆ ಯಾರಾದರೂ ಇವರನ್ನ ಕೆಣಕಿದ್ರೆ ಎದುರಿರುವ ವ್ಯಕ್ತಿ ಯಾರೆಂದು ಕೂಡ ನೋಡದೆ, ಯಾವುದೇ ಭಯ, ಅಂಜಿಕೆ ಇಲ್ಲದೆ ಎದುರಿರುವ ವ್ಯಕ್ತಿ ಎಷ್ಟೇ ಸಮರ್ಥರಾಗಿದ್ರು ಅವರ ವಿರುದ್ಧ ಶರವೇಗದಲ್ಲಿ ಪ್ರತಿಕ್ರಿಯೆ ನೀಡುವ ಯಾರಿಗೂ ಹೆದರದ ಏಕೈಕ ರಾಶಿ ಅಂದ್ರೆ ವೃಷಭ ರಾಶಿಯವರು. ಈ ರಾಶಿಯ ಅಧಿಪತಿ ಶುಕ್ರದೇವ. ಶುಕ್ರನು ಪ್ರೀತಿ, ಸೌಂದರ್ಯ, ಕಲೆ, ಐಷಾರಾಮಿ ಮತ್ತು ಬೌದ್ಧಿಕ ಸೌಂದರ್ಯಗಳ ಕಾರಕ. ಹಾಗಾಗಿಯೇ ವೃಷಭ ರಾಶಿಯವರಿಗೆ ಹುಟ್ಟಿನಿಂದಲೇ ಸೌಂದರ್ಯ, ಪ್ರಜ್ಞೆ, ಕಲಾತ್ಮಕ ದೃಷ್ಟಿಕೋನ ಮತ್ತು ಗುಣಮಟ್ಟದ ಜೀವನ ಶೈಲಿಯ ಬಗ್ಗೆ ಒಲವು ರಕ್ತದಲ್ಲಿಯೇ ಬಂದಿರುತ್ತೆ. ಅವರು ತಾವು ಮಾಡುವ ಪ್ರತಿ ಕೆಲಸದಲ್ಲೂ ಒಂದು ಅಂದವನ್ನ, ಒಂದು ಗುಣಮಟ್ಟವನ್ನ ಬಯಸ್ತಾರೆ. ಮೇಲ್ನೋಟಕ್ಕೆ ಇವರು ಬಹಳ ಹಠಮಾರಿಗಳು, ಸೋಮಾರಿಗಳು ಮತ್ತು ಬದಲಾವಣೆಯನ್ನ ಇಷ್ಟಪಡುವವರು ಎಂದು ಕಾಣಿಸಬಹುದು. ಅವರು ತಮ್ಮ ನಿಲುವಿಗೆ ಬಲವಾಗಿ ಅಂಟ್ಕೊಳ್ತಾರೆ. ಆದರೆ ಅವರ ದೌರ್ಬಲ್ಯವಲ್ಲ, ಅದು ಅವರ ಸ್ಥಿರತೆ ಮತ್ತು ಆತ್ಮವಿಶ್ವಾಸದ ಪ್ರತಿರೂಪ. ಅವರ ಮನಸ್ಸಿನಲ್ಲಿ ಸದಾ ಭವಿಷ್ಯದ ಭದ್ರತೆ ಯೋಜನೆಗಳೇ ಇರುತ್ತವೆ. ಅನಿಶ್ಚಿತತೆ ಮತ್ತು ಗಡಿಬಿಡಿಯನ್ನ ಇವರು ಇಷ್ಟಪಡೋದಿಲ್ಲ. ತಮ್ಮ ಮತ್ತು ತಮ್ಮ ಕುಟುಂಬದ ಭವಿಷ್ಯವನ್ನ ಸುರಕ್ಷಿತವಾಗಿಡಬೇಕು ಎನ್ನುವುದು ಇವರ ಜೀವನದ ಪ್ರಮುಖ ಗುರಿ. ಸಾಮಾನ್ಯವಾಗಿ ಎಲ್ಲರೂ ಅಂದ್ಕೊಳ್ಳೋದು ವೃಷಭ ರಾಶಿಯವರು ಕೇವಲ ಹಣ, ಆಸ್ತಿ ಮತ್ತು ಬೌದ್ಧಿಕ ಸುಖಗಳನ್ನ ಬಯಸ್ತಾರೆ, ಅವರಿಗೆ ಭಾವನೆಗಳೇ ಇಲ್ಲ ಎಂದು. ಆದ್ರೆ ಇಲ್ಲಿದೆ ನೋಡಿ ಮೊದಲ ತಿರುವು. ವೃಷಭ ರಾಶಿಯವರು ಅತ್ಯಂತ ಭಾವನಾಜೀವಿಗಳು ಮತ್ತು ಸಂಬಂಧಗಳಿಗೆ ಬೆಲೆ ಕೊಡುವವರು. ಹೌದು, ನೀವು ಕೇಳಿದ್ದು ಸರಿ. ತಮ್ಮ ಗಟ್ಟಿಮುಟ್ಟಾದ ವ್ಯಕ್ತಿತ್ವದ ಹಿಂದೆ ಅವರು ಒಂದು ಮೃದುವಾದ, ಪ್ರೀತಿಯಿಂದ ಕೂಡಿದ ಹೃದಯವನ್ನ ಬಚ್ಚಿಟ್ಟಿರ್ತಾರೆ. ಇವರಿಗೆ ತಮ್ಮ ಕುಟುಂಬ ಮತ್ತು ಸ್ನೇಹಿತರೆಂದರೆ ಪಂಚಪ್ರಾಣ. ತಮ್ಮ ಪ್ರೀತಿ ಪಾತ್ರರ ಸೌಕರ್ಯಕ್ಕಾಗಿ ಮತ್ತು ಸಂತೋಷಕ್ಕಾಗಿ ಎಂತಹ ಕಠಿಣ ಪರಿಶ್ರಮ ಪಡಲು ಇವರು ಸಿದ್ಧ. ಆದ್ರೆ ಯಾರಾದ್ರೂ ತಮ್ಮ ಭದ್ರತೆ ಅಥವಾ ತಮ್ಮವರ ನೆಮ್ಮದಿಗೆ ಧಕ್ಕೆ ತಂದ್ರೆ ಅದನ್ನ ಸಹಿಸೋದು ಬಹಳ ಕಷ್ಟ. ಒಳಗೊಳಗೆ ಗೂಳಿಯಂತೆ ಕಾದಿರ್ತಾರೆ. ಆದ್ರೆ ಆ ಕೋಪವನ್ನ ಹೊರಹಾಕಲು ಬಹಳ ಸಮಯ ತೆಗೆದುಕೊಳ್ತಾರೆ. ವೃಷಭ ರಾಶಿಯವರು ಅತ್ಯಂತ ನಿಷ್ಠಾವಂತ ಸ್ನೇಹಿತರು. ನೀವು ಮಧ್ಯರಾತ್ರಿಯಲ್ಲಿ ಸಹಾಯ ಕೇಳಿದ್ರು ಇಲ್ಲ ಅನ್ನದೇ ಬಂದು ನಿಲ್ಲುವ ವ್ಯಕ್ತಿತ್ವ ಇವರದು. ಸ್ನೇಹದಲ್ಲಿ ಇವರಷ್ಟು ಭರವಸೆಯ ವ್ಯಕ್ತಿ ಸಿಗೋದು ಕಷ್ಟ. ಆದ್ರೆ ಸ್ನೇಹದಲ್ಲಿ ನಂಬಿಕೆ ದ್ರೋಹವನ್ನ ಇವರು ಎಂದಿಗೂ ಕ್ಷಮಿಸೋದಿಲ್ಲ. ಪ್ರೀತಿಯನ್ನ ತೋರಿಸುವ ವಿಷಯದಲ್ಲಿ ಇವರು ಆತುರ ಪಡುವುದಿಲ್ಲ. ಇವರ ಪ್ರೀತಿ ನಿಧಾನವಾಗಿ ಹರಡುವ ಸುಂದರ ಪುಷ್ಪ. ತಮ್ಮ ಸಂಗಾತಿಗೆ ಭದ್ರತೆ ಮತ್ತು ಸ್ಥಿರತೆಯನ್ನ ನೀಡುವುದು ಇವರ ಮೊದಲ ಆದ್ಯತೆ. ದುಬಾರಿ ಉಡುಗೊರೆಗಳಿಗಿಂತ ಗುಣಮಟ್ಟದ ಮತ್ತು ಶಾಶ್ವತವಾದ ವಸ್ತುವನ್ನ ನೀಡುವುದು ಇವರಿಗೆ ಇಷ್ಟ. ತಮ್ಮ ಪ್ರೀತಿ ಪಾತ್ರರನ್ನ ಜಗತ್ತಿನ ಎಲ್ಲಾ ಕಷ್ಟಗಳಿಂದ ರಕ್ಷಿಸುವ ವಿಷಯದಲ್ಲಿ ಇವರು ಬಂಡೆಯಂತೆ ನಿಲ್ತಾರೆ. ಸ್ನೇಹಿತರಾಗಿರಬಹುದು ಅಥವಾ ಇವರ ಪ್ರೇಮಿಗಳಾಗಿರಬಹುದು, ಅವರ ಮೇಲೆ ಇಡುವಂತಹ ಕಾಳಜಿ ಎಷ್ಟು ನಿಕಟವಾಗಿರುತ್ತದೆ ಎಂದ್ರೆ ಒಂದು ಕ್ಷಣವೂ ಅವರನ್ನ ಬಿಟ್ಟು ಬಿಡಲು ಇವರು ಬಯಸೋದಿಲ್ಲ. ಸದಾ ಅವರ ಒಳಿತು, ಬೇಕು, ಬೇಡಗಳ ಬಗ್ಗೆ ಚಿಂತೆ ಮಾಡುತ್ತಾ ಮುಂದಿನ ಭವಿಷ್ಯ ಹೇಗೆ ರೂಪಿಸಿಕೊಳ್ಳುವುದು ಎಂಬ ಪ್ಲಾನ್ನಲ್ಲಿರ್ತಾರೆ. ವೃತ್ತಿ ಜೀವನಕ್ಕೆ ಬಂದ್ರೆ ವೃಷಭ ರಾಶಿಯವರು ತಾಳ್ಮೆ ಮತ್ತು ಕಠಿಣ ಪರಿಶ್ರಮಕ್ಕೆ ಮತ್ತೊಂದು ಹೆಸರು. ಇವರು ಸ್ವಂತ ಉದ್ಯಮ, ಬ್ಯಾಂಕಿಂಗ್, ಹಣಕಾಸು, ರಿಯಲ್ ಎಸ್ಟೇಟ್, ಕೃಷಿ, ಸಂಗೀತ, ಕಲೆ, ಅಡುಗೆ ಮತ್ತು ಸೌಂದರ್ಯಕ್ಕೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಹೆಚ್ಚು ಯಶಸ್ಸನ್ನು ಸಾಧಿಸುತ್ತಾರೆ.
ನಿಧಾನವಾಗಿ ಆದರೆ ಸ್ಥಿರವಾಗಿ ತಮ್ಮ ಗುರಿಯನ್ನ ತಲುಪುವ ಅದ್ಭುತ ಕಲೆ ಇವರಲ್ಲಿದೆ. ವೃಷಭ ರಾಶಿಯವರು ರಿಸ್ಕ್ ತೆಗೆದುಕೊಳ್ಳುವುದಕ್ಕೆ ಎತ್ತಿದ ಕೈ. ಅದು ಹೊಸ ವ್ಯವಹಾರದಿಂದಿರಬಹುದು ಅಥವಾ ಹಣಕಾಸಿನ ಮೇಲ್ವಿಚಾರಣೆಯಾಗಿರಬಹುದು. ಲೀಲಾಜಾಲವಾಗಿ ಆ ಕೆಲಸಗಳನ್ನ ಪೂರೈಸಿ ಲಾಭ ಮಾಡ್ತಾರೆ. ಹಣಕಾಸಿನ ವಿಚಾರದಲ್ಲಿ ಇವರು ಬಹಳ ಜಾಗರೂಕರು. ಲಕ್ಷ್ಮಿಯ ಕೃಪೆಗೆ ಪಾತ್ರರಾದ ಇವರು ಹಣವನ್ನ ಹೇಗೆ ಗಳಿಸಬೇಕು ಮತ್ತು ಅದನ್ನ ಹೇಗೆ ಉಳಿಸಬೇಕು ಎಂಬುದನ್ನು ಚೆನ್ನಾಗಿ ಬಲ್ಲರು. ಐಷಾರಾಮಿ ಜೀವನ ಶೈಲಿ ಇಷ್ಟವಾದ್ರೂ ಅನಾವಶ್ಯಕವಾಗಿ ಖರ್ಚು ಮಾಡೋದಿಲ್ಲ. ಗುಣಮಟ್ಟದ ವಸ್ತುಗಳ ಮೇಲೆ ಹೂಡಿಕೆ ಮಾಡಲು ಇಷ್ಟಪಡ್ತಾರೆ. ಇವರ ಬಳಿ ಯಾವಾಗಲೂ ಹಣದ ಭದ್ರತೆ ಇರುತ್ತೆ. ಆದ್ರೆ ಇಲ್ಲಿದೆ ನೋಡಿ ಎರಡನೇ ತಿರುವು. ಇವರು ನಾನು ಹಿಡಿದಿದ್ದೇ ದಾರಿ ಎಂಬ ಹಠಮಾರಿ ಸ್ವಭಾವ ಮತ್ತು ಬದಲಾವಣೆಯನ್ನು ಒಪ್ಪಿಕೊಳ್ಳೋದಿಲ್ಲ. ಗುಣ ಕೆಲವೊಮ್ಮೆ ಸಂಬಂಧದಲ್ಲಿ ಬಿರುಕು ಮೂಡಿಸಬಹುದು. ಇವರು ತಮ್ಮ ಸಂಗಾತಿಯನ್ನ ಅತಿಯಾಗಿ ಹಚ್ಕೊಳ್ಳೋದ್ರಿಂದ ಕೆಲವೊಮ್ಮೆ ಪೊಸೆಸಿವ್ ಆಗಿ ವರ್ತಿಸ್ತಾರೆ. ಸಂಗಾತಿ ತಮ್ಮ ಜೀವನ ಶೈಲಿಗೆ ಹೊಂದಿಕೊಳ್ಬೇಕು ಎಂದು ನಿರೀಕ್ಷಿಸ್ತಾರೆ. ಇವರ ಆರಾಮದಾಯಕ ಒಲವಿಂದ ಹೊರಬರಲು ಇಷ್ಟಪಡುವುದಿಲ್ಲ. ತಮ್ಮ ಹಠಮಾರಿತನವನ್ನ ಬದಿಗಿಟ್ಟು ಸಂಗಾತಿ ಅಭಿಪ್ರಾಯಗಳಿಗೆ ಮತ್ತು ಬದಲಾವಣೆಗಳಿಗೆ ತೆರೆದುಕೊಳ್ಳುವ ಗುಣವನ್ನ ಬೆಳೆಸಿಕೊಂಡ್ರೆ ಇವರ ಪ್ರೇಮ ಜೀವನ ಭೂಮಿಯ ಮೇಲಿನ ಸ್ವರ್ಗಕ್ಕೆ ಸಮಾನ. ವೃಷಭ ರಾಶಿಯವರಿಗೆ ದೌರ್ಬಲ್ಯಗಳೇ ಇರೋದಿಲ್ಲವೇ ಎಂದು ನೋಡೋದಾದ್ರೆ ಖಂಡಿತ ಇವೆ. ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯಗಳಾಗುತ್ತದೆ. ಅತಿಯಾದ ಹಠಮಾರಿತನ ಇವರ ಸ್ಥಿರತೆಯ ಕೆಲವೊಮ್ಮೆ ಮೊಂಡುತನವಾಗಿ ಮಾರ್ಪಟ್ಟು ಇತರರ ಸಲಹೆಗಳನ್ನು ತಿರಸ್ಕರಿಸುವಂತೆ ಮಾಡುತ್ತೆ. ಇವರು ತಮ್ಮ ಆರಾಮದಾಯಕ ವಲಯವನ್ನ ಬಿಟ್ಟು ಹೊರಗೆ ಬರಲು ಇಷ್ಟಪಡೋದಿಲ್ಲ. ಅದು ಅವಕಾಶಗಳನ್ನ ಕಳೆದುಕೊಳ್ಳುವಂತೆ ಮಾಡಬಹುದು. ಇವರು ಕಷ್ಟಪಟ್ಟು ದುಡಿಯುತ್ತಾರೆ. ಆದ್ರೆ ಒಮ್ಮೆ ಆರಾಮದಾಯಕ ಸ್ಥಿತಿಗೆ ತಲುಪಿದ ನಂತರ ಅಲ್ಲಿಂದ ಕದಲೋದು ಇವರಿಗೆ ಕಷ್ಟವಾಗಬಹುದು. ಕೆಲವೊಮ್ಮೆ ಇವರು ಬೌದ್ಧಿಕ ವಸ್ತುಗಳಿಗೆ ಮತ್ತು ಸುಖಗಳಿಗೆ ಅತಿಯಾಗಿ ಅಂಟಿಕೊಳ್ತಾರೆ. ವೃಷಭ ರಾಶಿಯವರು ಸಾಮಾನ್ಯವಾಗಿ ಉತ್ತಮ ಆರೋಗ್ಯ ಹೊಂದಿರ್ತಾರೆ. ಭೂಮಿ ತತ್ವದ ರಾಶಿಯಾಗಿದ್ರಿಂದ ಇವರಲ್ಲಿ ಸಹಜವಾಗಿಯೇ ರೋಗ ನಿರೋಧಕ ಶಕ್ತಿ ಹೆಚ್ಚಿರುತ್ತೆ. ಆದ್ರೆ ಇವರಿಗೆ ಮುಖ್ಯವಾಗಿ ಕಾಡುವ ಸಮಸ್ಯೆಗಳು ಗಂಟಲು, ಕುತ್ತಿಗೆ ಮತ್ತು ಕೈಗೆ ಸಂಬಂಧಿಸಿದ್ದು. ಶುಕ್ರನು ಕುತ್ತಿಗೆ ಮತ್ತು ಗಂಟಲಿನ ಭಾಗವನ್ನ ಪ್ರತಿನಿಧಿಸುವ ಗಂಟಲು ನೋವು ಸಾಮಾನ್ಯವಾಗಿ ಇವರ ಸಿಹಿ ಮತ್ತು ಕೊಬ್ಬಿನಾಂಶವಿರುವ ಆಹಾರದ ಪ್ರೀತಿಯು ತೂಕ ಹೆಚ್ಚಿಸಲು ಕಾರಣವಾಗಬಹುದು. ಇವರು ತಮ್ಮ ಆಹಾರ ಪದ್ಧತಿಯನ್ನ ನಿಯಂತ್ರಣದಲ್ಲಿರಿಸುವುದು ಮತ್ತು ನಿಯಮಿತವಾಗಿ ವ್ಯಾಯಾಮ ಮಾಡುವುದು ಅತ್ಯಗತ್ಯ. ಬನ್ನಿ ಈಗ ವೃಷಭ ರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ. ಶುಕ್ರನ ಆಳ್ವಿಕೆಯಲ್ಲಿರುವ ಇವರು ಹುಟ್ಟಿನಿಂದಲೇ ಸ್ಥಿರ, ಸುಂದರ ಮತ್ತು ಸುರಕ್ಷಿತ ಜೀವನವನ್ನು ಬಯಸ್ತಾರೆ. ಆದ್ರೆ ಜೀವನವು ಇವರಿಗೆ ಒಂದು ಪ್ರಮುಖ ಪಾಠವನ್ನು ಕಲಿಸಲು ಬಯಸುತ್ತೆ. ಅದುವೇ ಹೊಂದಿಕೊಳ್ಳುವಿಕೆ ಮತ್ತು ಬದಲಾವಣೆ. ಇವರ ಜೀವನದ ದೊಡ್ಡ ಸವಾಲೆ. ತಮ್ಮ ಹಠಮಾರಿತನವನ್ನ ಮತ್ತು ಬದಲಾವಣೆಯ ಭಯವನ್ನ ಮೀರಿ ನಿಲ್ಲುವುದು ಇವರ ಜೀವನದ ಹೋರಾಟ. ತಮ್ಮ ಸುತ್ತಲಿನ ಅನಿಶ್ಚಿತ ಪ್ರಪಂಚದೊಂದಿಗೆ ಇರುತ್ತಾರೆ. ಯಾವಾಗಲೂ ಇವರು ತಮ್ಮ ಕಂಫರ್ಟ್ ಝೋನ್ನಿಂದ ಹೊರಬಂದು ಹೊಸ ವಿಚಾರಗಳನ್ನ ಕಲಿಯಲು ಮತ್ತು ಬದಲಾವಣೆಗಳನ್ನ ಸ್ವೀಕರಿಸಲು ಸಿದ್ಧರಾಗ್ತಾರೋ ಆವಾಗಲೇ ಇವರ ನಿಜವಾದ ಪ್ರಗತಿಯ ಪಯಣ ಪ್ರಾರಂಭವಾಗುತ್ತೆ. ನಿಜವಾದ ಭದ್ರತೆ ಅಂದ್ರೆ ಎಲ್ಲವನ್ನ ಹಿಡಿದಿಟ್ಟುಕೊಳ್ಳುವುದಲ್ಲ, ಬದಲಾಗಿ ಜೀವನದ ಹರಿವಿನೊಂದಿಗೆ ಹೊಂದಿಕೊಂಡು ಹೋಗೋದು ಎಂಬುದು ಅರಿತಾಗ ಇವರು ಜಗತ್ತನ್ನೇ ಗೆಲ್ಲುವ ಸಾಮರ್ಥ್ಯವನ್ನ ಪಡೆಯುತ್ತಾರೆ. ವೃಷಭ ರಾಶಿಯವರು ತಮ್ಮ ಜೀವನವನ್ನ ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಹೀಗಿವೆ. ಹೊಂದಿಕೊಳ್ಳಲು ಕಲಿಯಿರಿ. ಎಲ್ಲವೂ ನೀವು ಅಂದುಕೊಂಡಂತೆ ನಡೆಯೋದಿಲ್ಲ. ಕೆಲವೊಮ್ಮೆ ಬದಲಾವಣೆ ಒಳ್ಳೆಯದನ್ನ ತರುತ್ತೆ. ಹೊಸ ವಿಷಯಗಳನ್ನ ಪ್ರಯತ್ನಿಸಿ. ನಿಮ್ಮ ರೂಲ್ಸ್ಗಳನ್ನ ಮುರಿದು ಹೊಸ ಅಭ್ಯಾಸಗಳನ್ನ, ಹೊಸ ಜಾಗಗಳನ್ನ ಅನ್ವೇಷಿಸಿ. ಕ್ಷಮಿಸಲು ಕಲಿಯಿರಿ. ಹಳೆಯ ವಿಚಾರಗಳನ್ನ ಮನಸ್ಸಿನಲ್ಲಿ ಇಟ್ಕೊಳ್ಬೇಡಿ. ಕ್ಷಮಿಸೋದ್ರಿಂದ ಮನಸ್ಸು ಹಗುರವಾಗುತ್ತೆ. ಶುಕ್ರರನ್ನ ಬಲಪಡಿಸಿ ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಯನ್ನ ಪೂಜಿಸೋದ್ರಿಂದ ಮತ್ತು ಓಂ ಶುಕ್ರಾಯ ನಮಃ ಅಂತ ಮಂತ್ರವನ್ನ ಪಠಿಸೋದ್ರಿಂದ ಮಾನಸಿಕ ಶಾಂತಿ ಮತ್ತು ಸಮೃದ್ಧಿ ಲಭಿಸುತ್ತೆ. ಹಾಗಾದ್ರೆ ವೃಷಭ ರಾಶಿ ಅಂದ್ರೆ ಕೇವಲ ಹಠ, ಸೋಮಾರಿತನ ಅಲ್ಲ. ಅವರೊಳಗೆ ಒಂದು ನಿಷ್ಠಾವಂತ ಹೃದಯವಿದೆ, ಜವಾಬ್ದಾರಿ ಹೊರುವ ಗುಣವಿದೆ, ತಮ್ಮವರನ್ನ ರಕ್ಷಿಸುವ ಅದ್ಭುತ ಶಕ್ತಿ ಇದೆ ಮತ್ತು ಎಲ್ಲರಿಗಿಂತ ಹೆಚ್ಚಾಗಿ ಪರಿಶ್ರಮದಿಂದ ಏನನ್ನಾದರೂ ಸಾಧಿಸುವ ಸಾಮರ್ಥ್ಯವಿದೆ. ಮೇಲ್ನೋಟಕ್ಕೆ ಬಂಡೆಯಂತೆ ಕಠಿಣವಾಗಿ ಕಂಡ್ರೂ ಅವರು ತಮ್ಮ ಪ್ರೀತಿ ಪಾತ್ರರಿಗೆ ಆಶ್ರಯ ಮತ್ತು ಭದ್ರತೆಯನ್ನು ನೀಡುವ ಆಲದ ಮರ. ಜ್ಯೋತಿಷ್ಯದ ಪ್ರಕಾರ 2026ರ ಹೊಸ ವರ್ಷವು ಕೆಲವು ರಾಶಿಗಳ ಭಾಗ್ಯದ ಬಾಗಿಲನ್ನ ತೆಗೆಯಲಿದೆ. ಹಾಗಾಗಿ 2026ರಲ್ಲಿ ವೃಷಭ ರಾಶಿಯವರ ವೃತ್ತಿ, ವೈಯಕ್ತಿಕ, ಕುಟುಂಬ ಹಾಗೂ ಪ್ರೀತಿಯ ಜೀವನ ಹೇಗಿರಲಿದೆ, ಈ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ವೃಷಭ ರಾಶಿಯವರಿಗೆ 2026 ಹೇಗಿರಲಿದೆ ಅನ್ನೋದರ ವಾರ್ಷಿಕ ರಾಶಿ ಫಲ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಾಮೆಂಟ್ ಮಾಡಿ. ಧನ್ಯವಾದಗಳು. 2026ರಲ್ಲಿ ವೃಷಭ ರಾಶಿಯವರ ಹಣಕಾಸಿನ ಜೀವನ. 2026ರಲ್ಲಿ ವೃಷಭ ರಾಶಿಯವರ ಹಣಕಾಸಿನ ಜೀವನ ಹೇಗಿದೆ? ಧನಸ್ಥಾನಕ್ಕೆ ಗುರುಬಲ ಬರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ತುಂಬಾ ಚೆನ್ನಾಗಿದೆ. ಸಾಲ
ಸಾಲಗಾರರ ಕಾಟದಿಂದ ಮುಕ್ತಿ ಸಿಗಲಿದೆ. ಆದಾಯ ಹೆಚ್ಚಾಗುತ್ತೆ. ಈ ವರ್ಷ ನಷ್ಟ ಇಲ್ಲ. ಸ್ವಂತ ಉದ್ಯೋಗ ಮಾಡುವವರಿಗೆ ತುಂಬಾ ಅನುಕೂಲವಾಗಿದೆ. ಸಾಕಷ್ಟು ಆದಾಯ ಸಿಗಲಿದೆ. ಶನಿಗ್ರಹ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿಯನ್ನ ಉಂಟು ಮಾಡ್ತಾನೆ. ಹಣಕಾಸಿನ ಲಾಭವನ್ನ ನೀಡ್ತಾನೆ. ಸಾಲದ ಭೀತಿ ಇರೋದಿಲ್ಲ. 2ನೇ ಮನೆಗೆ ಗುರುಗ್ರಹ ಆಗಮನವಾಗುತ್ತೆ. ಅಲ್ಲಿಂದ 5ನೇ ಮನೆಯಲ್ಲಿ ನೋಡ್ತಾನೆ. ಇದು ವೃತ್ತಿ ಕ್ಷೇತ್ರವಾಗಿದೆ. 9ನೇ ಮನೆ ಕರ್ಮಸ್ಥಾನ ನೋಡೋದ್ರಿಂದ ವೃತ್ತಿಯಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಆಗಲಿದೆ. ಅಧಿಕಾರ ಪಡೆಯೋದು, ಹಣಕಾಸಿನ ಲಾಭ, ಬಡ್ತಿ ಹೊಂದುವ ಸಾಧ್ಯತೆ ಇದೆ. ಈ ವರ್ಷ ಪ್ರೇಮ ಜೀವನ ವೃಷಭ ರಾಶಿಯವರಿಗೆ ಏರಿಳಿತಗಳಿಂದ ಕೂಡಿರಬಹುದು. ಶನಿಯ ಪ್ರಭಾವ ನಿಮ್ಮ 5ನೇ ಮನೆಯ ಮೇಲಿರೋದ್ರಿಂದ ನಿಮ್ಮ ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಕೆಲವು ಸಮಸ್ಯೆಗಳು ಉದ್ಭವಿಸುತ್ತವೆ. ಪರಿಣಾಮವಾಗಿ 2026 ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಸಮಸ್ಯೆಗಳನ್ನು ತರಬಹುದು. ರಾಹು ನಿಮ್ಮ 2ನೇ ಮನೆಯಲ್ಲಿರ್ತಾನೆ. ಇದು ಕೂಡ ನಿಮ್ಮ ವೈವಾಹಿಕ ಜೀವನದಲ್ಲಿ ಏರಿಳಿತಗಳಿಗೆ ಕಾರಣವಾಗುತ್ತೆ. ಆದ್ದರಿಂದ ನೀವು ಈ ವರ್ಷ ಜಾಗರೂಕತೆಯಿಂದ ಮಾತ್ರವಲ್ಲದೆ ತಾಳ್ಮೆಯಿಂದ ಇರಬೇಕಾಗುತ್ತೆ. ವರ್ಷದ ಆರಂಭದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಸಂಘರ್ಷದ ಸಾಧ್ಯತೆಗಳಿವೆ. ಹೀಗಾಗಿ ಅತಿಯಾದ ಕೋಪವನ್ನ ತಪ್ಪಿಸಿ ಪರಸ್ಪರ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳುವುದು ಸಮಯವನ್ನ ಶುಭವಾಗಿಸುತ್ತದೆ. ವರ್ಷದ ಆರಂಭ ವೃಷಭ ರಾಶಿಯವರಿಗೆ ಕಡಿಮೆ ಅನುಕೂಲಕರವಾಗಿರಬಹುದು. ಯಾಕಂದ್ರೆ ಗುರು ಹಿಮ್ಮುಖ ಸಂಚಾರ ಮತ್ತು ರಾಹುವಿನ ಅಶುಭ ಪ್ರಭಾವದಿಂದ ನಿಮ್ಮ ಸಂಗಾತಿಯೊಂದಿಗೆ ವಾದಗಳಾಗುವ ಸಾಧ್ಯತೆಗಳಿವೆ. ಇದಲ್ಲದೆ ತಪ್ಪು ತಿಳುವಳಿಕೆಗಳು ಸಂಬಂಧದಲ್ಲಿ ಅಂತರವನ್ನು ಉಂಟು ಮಾಡಬಹುದು. ತಾಳ್ಮೆ ಮತ್ತು ಶಾಂತತೆಯನ್ನ ಕಾಪಾಡಿಕೊಳ್ಳುವುದು ದೀರ್ಘಕಾಲದ ಪ್ರಯೋಜನಗಳನ್ನ ನೀಡುತ್ತೆ. ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ನಿಮ್ಮ ಮನೆ ಮತ್ತು ಮಕ್ಕಳ ಮೇಲೂ ಪರಿಣಾಮ ಬೀರಬಹುದು. ಆದ್ದರಿಂದ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಮುಖ್ಯ. ಕ್ಷುಲ್ಲಕ ವಿಚಾರಗಳ ಬಗ್ಗೆ ವಾದಿಸುವುದನ್ನ ತಪ್ಪಿಸಿ. ಈ ವರ್ಷದ ಮಧ್ಯದಲ್ಲಿ ಕೆಲವು ಹಳೆಯ ಸಮಸ್ಯೆಗಳು ಮತ್ತೆ ಉದ್ಭವಿಸಬಹುದು. ಆದ್ದರಿಂದ ಬಲವಾದ ಸಂಬಂಧವನ್ನ ಕಾಪಾಡಿಕೊಳ್ಳಲು ತಪ್ಪು ತಿಳುವಳಿಕೆಗಳನ್ನ ನಿರಾಕರಿಸುವುದು ಅಥವಾ ನಿವಾರಿಸುವುದು ಪ್ರೇಮ ಸಂಬಂಧವನ್ನ ಬಲಗೊಳಿಸುತ್ತದೆ. ಇನ್ನು ವರ್ಷದ ಮಧ್ಯದಲ್ಲಿ ಗುರು 3ನೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ಪರಿಸ್ಥಿತಿಗಳು ಸುಧಾರಿಸಲು ಪ್ರಾರಂಭವಾಗುತ್ತವೆ. ವೈವಾಹಿಕ ಸಮಸ್ಯೆಗಳು ಕಡಿಮೆಯಾಗಬಹುದು. ಅಲ್ಲಿಯವರೆಗೆ ನೀವು ತಾಳ್ಮೆ ಮತ್ತು ಶಾಂತತೆಯನ್ನ ಕಾಪಾಡಿಕೊಳ್ಳಬೇಕು. ತಾಳ್ಮೆ ಘರ್ಷಣೆಯನ್ನ ಕಡಿಮೆ ಮಾಡಿ ಇಬ್ಬರ ನಡುವೆ ಸಾಮರಸ್ಯವನ್ನು ಉಳಿಸೋದು. ಸಮಸ್ಯೆಗಳು ಉದ್ಭವಿಸದಿದ್ರೆ ನೀವು ಬುದ್ಧಿವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ತುಂಬಾ ಮುಖ್ಯ. ಈ ಸಮಯದಲ್ಲಿ ಅತಿಯಾದ ಕೋಪವನ್ನು ನಿಯಂತ್ರಿಸಿ. ವೃಷಭ ರಾಶಿಯವರಿಗೆ ವರ್ಷದ ಮಧ್ಯಭಾಗವು ತುಂಬಾ ಒಳ್ಳೆಯದು. ಈ ಸಮಯದಲ್ಲಿ ನಿಮ್ಮ ಪ್ರೇಮ ಜೀವನದಲ್ಲಿ ಆಹ್ಲಾದಕರ ಅನುಭವಗಳನ್ನ ನೀವು ಆನಂದಿಸ್ತೀರಿ. ನೀವು ಮದುವೆಯಾಗಲು ಯೋಚಿಸ್ತಾ ಇದ್ರೆ ಉತ್ತಮ ಪ್ರಸ್ತಾಪಗಳು ನಿಮ್ಮ ದಾರಿಗೆ ಬರಬಹುದು. ಪ್ರೀತಿಯಲ್ಲಿರುವವರು ತಮ್ಮ ಸಂಬಂಧವನ್ನ ಮುಂದುವರಿಸಬಹುದು. ಶನಿಯು ನಿಮ್ಮ ತಾಳ್ಮೆಯನ್ನ ಪರೀಕ್ಷಿಸುವುದಾದ್ರಿಂದ ವರ್ಷದ ಅಂತ್ಯದ ವೇಳೆಗೆ ನೀವು ಸ್ವಲ್ಪ ಜಾಗರೂಕರಾಗಿರಬೇಕು. ಆದ್ದರಿಂದ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದನ್ನ ತಪ್ಪಿಸಿ. ಸಂಯಮವನ್ನ ಕಾಪಾಡಿಕೊಳ್ಳೋದ್ರಿಂದ ನಿಮಗೆ ಪರಿಸ್ಥಿತಿ ಉತ್ತಮವಾಗಿರುತ್ತದೆ. ವೃಷಭ ರಾಶಿಯವರು ಈ ವರ್ಷದ ಮೊದಲ 6 ತಿಂಗಳು ಜಾಗರೂಕರಾಗಿರಬೇಕು ಮತ್ತು ಬಯಸಿದ ಸಂಗಾತಿಯನ್ನ ಪಡೆಯಲು ಶ್ರಮಿಸೋದನ್ನ ಮುಂದುವರಿಸಬೇಕು. ನೀವು 2026ರಲ್ಲಿ ಮದುವೆಯಾಗಲು ಯೋಚಿಸ್ತಾ ಇದ್ರೆ ಮೊದಲ 6 ತಿಂಗಳು ಅನುಕೂಲಕರವಾಗಿರುವುದಿಲ್ಲ. ಈ ಅವಧಿಯಲ್ಲಿ ನಿಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸೋದನ್ನ ತಪ್ಪಿಸಿ. ವರ್ಷದ ಆರಂಭದಲ್ಲಿ ತಾಳ್ಮೆಯನ್ನ ಕಾಪಾಡಿಕೊಳ್ಳುವುದು ಉತ್ತಮ. ದಾಂಪತ್ಯ ಮನಸ್ತಾಪಗಳು ಕ್ರಮೇಣ ಸಾಮಾನ್ಯ ಸ್ಥಿತಿಗೆ ಬರುವುದು ನಿಮಗೆ ಅತ್ಯಂತ ಅನುಕೂಲಕರ ತಿಂಗಳು ಎಂದು ಸಾಬೀತುಪಡಿಸಬಹುದು. ಈ ಸಮಯದಲ್ಲಿ ನೀವು ಹೊಸ ಸಂಬಂಧವನ್ನು ಸಹ ಪ್ರಾರಂಭಿಸಬಹುದು. ನಿಮ್ಮ ಪ್ರೇಮ ಜೀವನದಲ್ಲಿ ಪ್ರಣಯ ಹೆಚ್ಚಾಗುತ್ತದೆ. ವರ್ಷದ ಕೊನೆಯಲ್ಲಿ ಮನೆಯ ವಾತಾವರಣ ಆಹ್ಲಾದಕರವಾಗಿರುತ್ತೆ. ನಿಮ್ಮ ದಾಂಪತ್ಯದಲ್ಲಿ ಪ್ರೀತಿ, ಗೌರವ ಮತ್ತು ವಿಶ್ವಾಸ ಬಲಗೊಳ್ಳುವುದು. ಈ ಸಮಯದಲ್ಲಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಾಗುತ್ತೆ. ಇನ್ನು ವೃಷಭ ರಾಶಿಯವರು ಈ 5 ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು. ಮೊದಲನೆಯ ಎಚ್ಚರಿಕೆ, ನಿಮ್ಮ ಜೀವನದಲ್ಲಿ ಪ್ರೀತಿ, ವೈವಾಹಿಕ ಜೀವನ, ಬಿಸ್ನೆಸ್, ಜಾಬ್, ಎಜುಕೇಶನ್ ಯಾವುದೇ ವಿಚಾರ ಆದ್ರೂ ಸರಿ, ನಿಮ್ಮ ಮನಸ್ಸಿಗೆ 100% ಅನಿಸಿದ್ರೆ ಮಾತ್ರ ನಿರ್ಧಾರಗಳನ್ನ ಪೂರ್ತಿ ಮನಸ್ಸಿನಿಂದ ತೆಗೆದುಕೊಳ್ಳಿ. ಇಲ್ದಿದ್ರೆ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಆ ಕೆಲಸದಲ್ಲಿ 100% ಸಕ್ಸಸ್ ಪಡೆಯುತ್ತೀರಾ. ನಿಮ್ಮ ಮನಸ್ಸಿಗೆ 99% ಅನಿಸಿದ್ರೆ ಆ ಕೆಲಸಕ್ಕೆ ಕೈ ಹಾಕಬೇಡಿ. ಬೇರೆಯವರ ಒತ್ತಡಕ್ಕೆ ಮಣಿದು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಸಾಕ್ಷಾತ್ ಶಿವ ಹಾಗೂ ಲಕ್ಷ್ಮಿ ಅನುಗ್ರಹ ಇರುವಂತಹ ರಾಶಿ ವೃಷಭ ರಾಶಿ. ಆದ್ದರಿಂದ ವೃಷಭ ರಾಶಿಯವರು ನೀವು ಕುಳಿತುಕೊಂಡೇ ಯಶಸ್ಸನ್ನ ಪಡೆಯಬಹುದು. ನೀವು ಕಷ್ಟಪಟ್ಟು ಅಲೆದಾಟ ಮಾಡುವ ಅಗತ್ಯವೇ ಇಲ್ಲ. ಆದರೆ ಯಾವುದೇ ಕೆಲಸ ಮಾಡಿದ್ರೂ ಪೂರ್ಣ ಮನಸ್ಸಿನಿಂದ ಮಾಡಿದಾಗ ಮಾತ್ರ ಯಶಸ್ಸು ಪಡೆಯುತ್ತೀರಾ. ಎರಡನೆಯ ಎಚ್ಚರಿಕೆ, ವೃಷಭ ರಾಶಿಯ ಅಧಿಪತಿ ಸಂಪತ್ತಿಗೆ ಅಧಿದೇವತೆಯಾದಂತಹ ಶುಕ್ರ ಗ್ರಹ ಹಾಗೂ ಚಂದ್ರಗ್ರಹ. ಆದ್ದರಿಂದ ನೀವು ಹಣವನ್ನ ಉಳಿತಾಯ ಮಾಡೋದ್ರಲ್ಲಿ ಪೂರ್ಣ ಮನಸ್ಸಿನಿಂದ ಬಹಳ ಕ್ಯಾಲ್ಕುಲೇಟಿವ್ ಆಗಿ ಉಳಿತಾಯ ಮಾಡ್ತೀರಾ. ನಿಮ್ಮ ಕುಟುಂಬದವರೇ ಆಗ್ಲಿ, ಸ್ನೇಹಿತರೇ ಆಗ್ಲಿ, ಸಂಬಂಧಿಕರೇ ಆಗ್ಲಿ ನಿಮ್ಮನ್ನ ಜಿಪುಣರು ಎಂದರೂ ತಲೆ ಕೆಡಿಸ್ಕೊಳ್ಬೇಡಿ. ನೀವು ಹಣವನ್ನ ಸಂಗ್ರಹಿಸುವ ಗುಣ ಬಿಟ್ಕೊಡಬೇಡಿ. ನಿಮ್ಮ ಪೂರ್ಣ ಮನಸ್ಸಿನಿಂದ ಹಣವನ್ನು ಉಳಿತಾಯ ಮಾಡಿದ್ರೆ ಆ ಲಕ್ಷ್ಮೀ ದೇವಿಯ ಅನುಗ್ರಹ ನಿಮ್ಮ ಮೇಲೆ ಇನ್ನೂ ಹೆಚ್ಚಾಗಿ ಇರಲಿದೆ. ನೀವು ಬಹಳ ಬೇಗ ಶ್ರೀಮಂತರಾಗಿ ಸಂತೋಷವಾಗಿರಬಹುದು. ನಿಮ್ಮ ಮನಸ್ಸಿಗೆ ಅನಿಸಿದ ಹಾಗೆ ಮಾಡಿ. ವೃಷಭ ರಾಶಿಯವರು ಎಲ್ಲರ ಸಲಹೆಯನ್ನ ತೆಗೆದುಕೊಳ್ತೀರಾ. ಆದ್ರೆ ನೀವು ಮಾಡೋದು ಮಾತ್ರ ನಿಮ್ಮ ಬುದ್ಧಿಗೆ, ನಿಮ್ಮ ಮನಸ್ಸಿಗೆ ತೋಚಿದ್ದು ಮಾಡೋದು. ನಿಮ್ಮ ತನವನ್ನ, ಹಣದ ಉಳಿತಾಯವನ್ನ ಬಿಟ್ಕೊಡ್ಬೇಡಿ. ವೃಷಭ ರಾಶಿಯವರಿಗೆ ಗೊತ್ತಿದೆ ಎಷ್ಟು ಹಣವನ್ನ ಯಾವ ಸಮಯದಲ್ಲಿ ಖರ್ಚು ಮಾಡಬೇಕು, ಯಾರಿಗೆ ಖರ್ಚು ಮಾಡಬೇಕು ಎಂದು ತಿಳಿಯುವಂಥದ್ದು ಬುದ್ಧಿವಂತರಾಗಿರ್ತೀರಿ.
ಮೂರನೆಯ ಎಚ್ಚರಿಕೆ, ನೀವು ಪರ್ಸನಲ್ ಲೈಫ್ನಲ್ಲಿ ಆಗಲಿ ಅಥವಾ ಪ್ರೊಫೆಷನಲ್ ಲೈಫ್ನಲ್ಲೇ ಆಗಲಿ, ನಿಮ್ಮ ವರ್ಕಿಂಗ್ ಪ್ಲೇಸ್ ಅಲ್ಲಿಯೇ ಆಗಲಿ, ಮೈಯೆಲ್ಲ ಕಣ್ಣಾಗಿ ಬಹಳ ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳನ್ನ ಮಾಡಿದ್ದೆ ಆದಲ್ಲಿ ನೀವು ಹಿಡಿದಂತಹ ಕೆಲಸದಲ್ಲಿ ಸಕ್ಸಸ್ 100% ಗ್ಯಾರಂಟಿ. ನೀವು ಕೆಲಸ ಮಾಡುವಾಗ ಮೈ ಮರೆತರೆ, ನಿಮ್ಮ ಕಾನ್ಸಂಟ್ರೇಷನ್ ಡೈವರ್ಟ್ ಆದ್ರೆ ನಿಮ್ಮ ಕೆಲಸ ಕಾರ್ಯಗಳು ಬಹಳ ಡಿಲೇ ಆಗುತ್ತೆ. ಮೊದಲೇ ವೃಷಭ ರಾಶಿಯವರು ನಿಧಾನವಾಗಿ ಬಹಳ ಪರ್ಫೆಕ್ಟ್ ಆಗಿ ಕೆಲಸ ಮಾಡುವರು, ಆದ್ರೆ ಬಹಳ ಕೇರ್ಫುಲ್ ಆಗಿ ಮೈಯೆಲ್ಲ ಕಣ್ಣಾಗಿದ್ದು ಕೆಲಸಗಳನ್ನ ಪರ್ಫೆಕ್ಟ್ ಆಗಿ ಸಮಯಕ್ಕೆ ಸರಿಯಾಗಿ ಮಾಡ್ತೇನೆ ಎಂದು ಎಚ್ಚರಿಕೆ ಇರಬೇಕು. 4ನೇ ಎಚ್ಚರಿಕೆ, ನಿಮಗೆ ಕಲೆ, ಸಾಹಿತ್ಯ, ಸಂಗೀತ, ಕ್ರಿಯೇಟಿವಿಟಿ ದೈವದತ್ತವಾಗಿ ಒಲಿದು ಬಂದಿರುತ್ತೆ. ವೃಷಭ ರಾಶಿಯವರು ಈ ರೀತಿ ಕ್ರಿಯೇಟಿವ್ ತುಂಬಿರುವಂತಹ ನೀವು ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ಬಿಸ್ನೆಸ್ ಪ್ರಾಜೆಕ್ಟ್ ನಿಮಗೆ ಸಿಗಲಿ ಅಥವಾ ಯಾವುದಾದ್ರೂ ಜಾಬ್ ಇಂಟರ್ವ್ಯೂ ಅಟೆಂಡ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಆ ವಿಚಾರವನ್ನ ಯಾರಿಗೂ ಹೇಳದೆ ಆ ಇಂಟರ್ವ್ಯೂ ಅನ್ನ ಅಟೆಂಡ್ ಮಾಡಿ. ಇಲ್ಲದಿದ್ರೆ ನಿಮಗೆ ಬಂದಿರುವಂತಹ ಬಿಸ್ನೆಸ್ ಆಫರ್ಗಳು, ಆ ಜಾಬ್ ನಿಮ್ಮ ಕೈತಪ್ಪಿ ಹೋಗುವಂತಹ ಸಾಧ್ಯತೆಗಳು ಹೆಚ್ಚಾಗಿವೆ. ವೃಷಭ ರಾಶಿಯವರಿಗೆ 2ನೆಯ ಭಾವದಲ್ಲಿ ಮಿಥುನ ರಾಶಿ ಬರೋದ್ರಿಂದ, ಮಿಥುನ ರಾಶಿ ಅಧಿಪತಿ ಬುಧ. ನಿಮ್ಮ ಪ್ಲಾನ್ಗಳನ್ನ, ನಿಮ್ಮ ಸಕ್ಸಸ್ಗಳನ್ನ ಯಾರಿಗಾದ್ರೂ ಹೇಳಿದ್ರೆ ಬಹಳ ಬೇಗ ಗಾಸಿಪ್ಗಳ ರೀತಿಯಲ್ಲಿ ಗಾಳಿಯಲ್ಲಿ ಸ್ಪ್ರೆಡ್ ಆಗಿ ನಿಮಗೆ ದೃಷ್ಟಿಯಾಗುವಂತಹ ಚಾನ್ಸಸ್ ತುಂಬಾ ಇದೆ. ಈ ಕಾರಣದಿಂದ ನಿಮ್ಮ ಕೆಲಸ ಕಾರ್ಯಗಳು ಅರ್ಧದಲ್ಲಿಯೇ ನಿಂತು ಹೋಗಬಹುದು. ಆದ್ದರಿಂದ ನಿಮ್ಮ ಕೆಲಸ ಮುಗಿಯುವವರೆಗೂ ಆ ವಿಚಾರವನ್ನ ಬಹಳ ಸೀಕ್ರೆಟ್ ಆಗಿ ಇಡುವಂತಹ ಎಚ್ಚರಿಕೆಯನ್ನು ವಹಿಸಬೇಕು. 5ನೇಯದ್ದಾಗಿ, ವೃಷಭ ರಾಶಿಯವರು ನಿಮ್ಮ ಮನಸ್ಸಿನಲ್ಲಿ ಅನಿಸಿದ್ದನ್ನ ಬೇರೆಯವರಿಗೆ ನೇರವಾಗಿ ಹೇಳಬಾರದು. ಬೇರೆಯವರು ತಪ್ಪು ಮಾಡಿದಾಗ ಅವರ ತಪ್ಪು ಮಾತ್ರ ನಿಮಗೆ ಕಾಣುತ್ತದೆ. ನೀವು ಸಡನ್ ಆಗಿ ಅವರ ತಪ್ಪನ್ನ ಅವರಿಗೆ ನೇರವಾಗಿ ಹೇಳಿದ್ರೆ ಅವರು ಯಾವುದೇ ಕಾರಣಕ್ಕೂ ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಬದಲಾಗಿ 4 ಜನರನ್ನ ಸೇರಿಸಿ ನಿಮ್ಮ ಮನಸ್ಸಿನ ಮಾತನ್ನ ಅವರಿಗೆ ಹೇಳಿ ರಾಜಕಾರಣಿಗಳ ರೀತಿ ತಲುಪಿಸಬೇಕಾಗುತ್ತೆ. ಆಗ ನಿಮ್ಮ ಮಾತಿಗೆ ಬೆಲೆ ಸಿಗೋದು. ಆದ್ದರಿಂದ ನಿಮ್ಮ ಮನಸ್ಸಿಗೆ ಅನಿಸಿದ್ದನ್ನ ಯಾರಿಗೂ ಡೈರೆಕ್ಟ್ ಆಗಿ ವ್ಯಕ್ತಪಡಿಸಬೇಡಿ. ವೃಷಭ ರಾಶಿಯವರು ಅಂದುಕೊಂಡಿರೋದು 99% ಕರೆಕ್ಟ್ ಆಗಿ ಇರುತ್ತೆ, ಆದ್ರೆ ಬೇರೆಯವರಿಗೆ ನಿಮ್ಮ ಅಭಿಪ್ರಾಯಗಳು ತಪ್ಪಾಗಿ ಕಾಣುವುದು. ಆದ್ದರಿಂದ ನಿಮ್ಮ ಮನಸ್ಸಿನ ಅಭಿಪ್ರಾಯಗಳನ್ನ ಅವರ ಮುಂದೆ ನೇರವಾಗಿ ವ್ಯಕ್ತಪಡಿಸಬೇಡಿ. ನೀವು ಈ ರೀತಿ ಮಾಡಿದ್ದೇ ಆದಲ್ಲಿ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ. ನಿಮ್ಮ ಟೈಮ್ ಅನ್ನ ವೇಸ್ಟ್ ಮಾಡಿಕೊಳ್ಳದೆ ನಿಮ್ಮ ಗುರಿ ಹಾಗೂ ಉದ್ದೇಶಗಳ ಕಡೆ ಫೋಕಸ್ಡ್ ಆಗಿ ಇರಬೇಕಾಗುತ್ತೆ. ಈ 5 ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು. ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಂತಹ ಕೆಲಸದಲ್ಲಿ 100% ಜಯ ನಿಮ್ಮದೇ. ಪರಿಹಾರ, ನೀವು ನಿಮ್ಮ ಆರೋಗ್ಯದ ಮೇಲೆ ನಿಗಾ ವಹಿಸಬೇಕು ಮತ್ತು ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸುವುದು ಪ್ರಯೋಜನಕಾರಿ. ನೀವು ಜೀವನದಲ್ಲಿ ತೊಂದರೆಗಳನ್ನ ಎದುರಿಸುತ್ತಿದ್ರೆ ನಿಯಮಿತವಾಗಿ ಶಿವ ದೇವಾಲಯಕ್ಕೆ ಭೇಟಿ ನೀಡುವುದು ಒಳ್ಳೆಯದು. ಇದು ನಿಮಗೆ ತೊಂದರೆಗಳಿಂದ ಸ್ವಲ್ಪ ಪರಿಹಾರವನ್ನ ನೀಡುತ್ತೆ. ಮಹಾಲಕ್ಷ್ಮಿಯನ್ನ ಪೂಜಿಸಿ ಮತ್ತು ಶ್ರೀ ಸ್ತೋತ್ರವನ್ನ ಪಠಿಸಿ. ಧರಿಸಬೇಕಾದ ರುದ್ರಾಕ್ಷಿ 9 ಮುಖಿ ರುದ್ರಾಕ್ಷಿಯನ್ನ ಧರಿಸಿ. ಅದೃಷ್ಟ ರತ್ನ ವಜ್ರ ಶುಕ್ರವಾರ ಇದನ್ನ ಧರಿಸಿ. ಲಕ್ಷ್ಮಿ ಪೂಜೆ ಮಾಡಿ. ಶನಿವಾರದಂದು ರಾಹುಕಾಲದ ಸಮಯದಲ್ಲಿ ದುರ್ಗಾ ಮಾತೆಯನ್ನ ಪೂಜಿಸಿ. ಸರಿ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದ್ರೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಾಮೆಂಟ್ ಮಾಡಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.